ಸಂಸತ್ತಿನ ವಿಶೇಷ ಅಧಿವೇಶನ ಇವತ್ತಿನಿಂದ ಶುರುವಾಗಿದೆ. ಇಂಟ್ರೊಡಕ್ಷನ್ನಲ್ಲೇ ಹೇಳಿದೆ 3 ಉದ್ದೇಶಗಳಿದ್ದಾವೆ, 3 ಬಿಲ್ಗಳಿದ್ದಾವೆ. ಅವುಗಳ ಪೈಕಿ ಒಂದು ಸಾಂವಿಧಾನಿಕ ತಿದ್ದುಪಡಿಯೂ ಹೌದು. ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವುದು, ಹೆಚ್ಚು ಮಾಡಲಾದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯಲ್ಲಿ 33% ಎಕ್ಸ್ಕ್ಲೂಸಿವ್ ಆಗಿ ಹೆಣ್ಣು ಮಕ್ಕಳಿಗಾಗಿ ಮೀಸಲಾಗಿಡುವುದು. ಮತ್ತೊಂದು ಅದು ಟೆಕ್ನಿಕಲ್ ಥಿಂಗ್, ಅದು 19 ಲೋಕಸಭಾ ಕ್ಷೇತ್ರಗಳ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬರ್ತವೆ, ಅದನ್ನು 35ಕ್ಕೆ ಮಾಡೋದು. 543 ಲೋಕಸಭಾ ಕ್ಷೇತ್ರಗಳಿದ್ದಾವೆ ದೇಶದಲ್ಲಿ. ಈಗ 543. ಈ ಸಾಂವಿಧಾನಿಕ ತಿದ್ದುಪಡಿ ಪಾಸ್ ಆದರೆ ಟೋಟಲ್ ಸಂಸದರ ಸಂಖ್ಯೆ 850 ಆಗುತ್ತೆ. ಹೊಸ ಸಂಸತ್ ಭವನ ಕಟ್ಟಿಸಿದ್ರಲ್ಲ, ಎಷ್ಟು ಜನ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಚೆಕ್ ಮಾಡಿದ್ವಿ. ಅಲ್ಲಿ 883 ಜನರಿಗೆ ಆಲ್ರೆಡಿ ಕಟ್ಟಿಬಿಟ್ಟಿದ್ದಾರೆ. ಸಂಸದರಗಳ ಸಂಖ್ಯೆ ಜಾಸ್ತಿ ಆದರೆ ಟೋಟಲ್ ಆಗೋದು 850, 543 ಇದೆ ಈಗ. ಇದು ಒಂದು ವೇಳೆ ಅಂದುಕೊಂಡಂಗಾದರೆ, ಸರ್ಕಾರ ಅಂದುಕೊಂಡಂಗಾದರೆ ಆಗುವ ಲಕ್ಷಣಗಳು ಸ್ಪಷ್ಟವಾಗಿದ್ದಾವೆ. 50 ವರ್ಷಗಳ ನಂತರ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆದಂಗಾಗುತ್ತೆ. 50 ವರ್ಷಗಳಾದ ಮೇಲೆ. ಲಾಸ್ಟ್ 1976ರಲ್ಲಾಗಿತ್ತು. 1971ರ ಜನಗಣತಿಯನ್ನು ಪರಿಗಣಿಸಿ 1976ರಲ್ಲಿ 543 ಲೋಕಸಭಾ ಕ್ಷೇತ್ರಗಳಿಗೆ ಸಂಖ್ಯೆಯನ್ನು ಹೆಚ್ಚಿಸಲಾಗಿತ್ತು. ಅಲ್ಲಿಂದ ಇಲ್ಲಿ ತನಕ 543 ಕ್ಷೇತ್ರಗಳು. 2002ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು. ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಮಾಡಲಿಲ್ಲ. ಪುನರ್ವಿಂಗಡಣೆ ಅಂದರೆ ಯಾವುದೋ ಒಂದು ತಾಲೂಕಿನಲ್ಲಿ ಆ ಕ್ಷೇತ್ರ ಇದ್ದದನ್ನು ಇಲ್ಲಿ ಒಳಗೆ ಹಾಕೊಳ್ಳೋದು, ಇಲ್ಲಿದ್ದು ಅಲ್ಲಿ ಬಿಡೋದು, ಆ ರೀತಿಯಲ್ಲಿ ಪುನರ್ವಿಂಗಡಣೆ. ಟೋಟಲ್ ಕ್ಷೇತ್ರಗಳ ಸಂಖ್ಯೆ ಮತ್ತು 543 ಉಳಿದಿದ್ವು. ಈ ಸಲ ಅದು ಜಾಸ್ತಿ ಆಗತ್ತೆ. ದೇಶದಾದ್ಯಂತ 543 ಇದ್ದದ್ದು 850 ಆಗುತ್ತೆ ಅಂದರೆ ಎಲ್ಲ ರಾಜ್ಯಗಳಲ್ಲೂ ಜಾಸ್ತಿ ಆಗುತ್ತೆ, ಕರ್ನಾಟಕದಲ್ಲೂ ಜಾಸ್ತಿ ಆಗುತ್ತೆ. ಫಾರ್ಮುಲಾ ಏನು? ಇವತ್ತು ಇಡೀ ದಿನ ನಡೆದ ಗಲಾಟೆ ಅದು. ಕ್ಷೇತ್ರ ಪುನರ್ವಿಂಗಡಣೆಯನ್ನು ವಿರೋಧಿಸ್ತೀವಿ ಅಂತಾರೆ ವಿಪಕ್ಷಗಳವರು. ಫಾರ್ಮುಲಾ ಏನು? 2011ರ ಜನಗಣತಿಯ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗತ್ತಾ? ಹಂಗಾಗುವುದಾದರೆ ಅದಕ್ಕೆ ನಮ್ಮ ವಿರೋಧ ಅಂತ ವಿಪಕ್ಷಗಳವರು ಹೇಳೋದು. ಸರ್ಕಾರ ಹೇಳ್ತಾ ಇದೆ 2011ರ ಜನಗಣತಿಯನ್ನು ಅದರ ಆಧಾರದ ಮೇಲೆ ಪುನರ್ವಿಂಗಡಣೆ ಮಾಡಲ್ಲಪ್ಪ. 2011ರ ಜನಗಣತಿ ಯಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅಂದರೆ 1976ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಈ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣವನ್ನು ಗಂಭೀರವಾಗಿ ತರಲಾಯಿತು. ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ, ಕಡಿಮೆ ಆಗಬೇಕು ಜನಸಂಖ್ಯೆ ಅಂತ. ದಕ್ಷಿಣದ ರಾಜ್ಯಗಳು ಆ ಜನಸಂಖ್ಯಾ ನಿಯಂತ್ರಣದ ಪ್ರಪೋಸಲನ್ನು ಗಂಭೀರವಾಗಿ ಇಂಪ್ಲಿಮೆಂಟ್ ಮಾಡಿದ್ವು. ಕರ್ನಾಟಕ, ಕೇರಳ, ತಮಿಳುನಾಡು, ನಾವೆಲ್ಲ ಆಂಧ್ರ, ತೆಲಂಗಾಣ, ನಾವೆಲ್ಲ ಜನಸಂಖ್ಯೆ ನಿಯಂತ್ರಣ ಮಾಡಿದ್ವಿ ಈ ರಾಜ್ಯಗಳು. ಅದು ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಆಗಲಿಲ್ಲ. ಬಿಹಾರ, ಉತ್ತರ ಪ್ರದೇಶ ಸೇರಿದಂತೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಅದನ್ನು ಮಾಡಲಿಲ್ಲ. ಹಾಗಾಗಿ ಅಲ್ಲಿನ ಜನಸಂಖ್ಯೆ ಜಾಸ್ತಿ ಆಯಿತು, ಇಲ್ಲಿನ ಜನಸಂಖ್ಯೆ ನಿಯಂತ್ರಣಕ್ಕೊಳಪಡ್ತು. ಈಗ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರಗಳನ್ನು ಮಾಡ್ತೀವಿ ಅಂತ ಹೊರಟ್ರೆ ಆ ರಾಜ್ಯಗಳಲ್ಲಿ ನಂಬರ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್ ತುಂಬ ಜಾಸ್ತಿ ಆಗಿಬಿಡ್ತವೆ. ನಮ್ಮಲ್ಲಿ ಆ ಪ್ರಮಾಣದಲ್ಲಿ ಜಾಸ್ತಿ ಆಗೋದಿಲ್ಲ. ಇನ್ಫ್ಯಾಕ್ಟ್ ಕೇರಳದಲ್ಲಿ ಜಾಸ್ತಿ ಆಗೋದೇ ಇಲ್ಲ, ಜನಸಂಖ್ಯೆ ಬೆಳೆದಿಲ್ಲ ಅಲ್ಲಿ. ಹಂಗಿದ್ದಾಗ ನಾಳೆ ಈ ದೇಶಕ್ಕೆ ಸಂಬಂಧಿಸಿದ ನಿರ್ಧಾರಗಳಿಗೆ ವೋಟಿಂಗ್ ಪವರ್ ಅಂತ ಬಂದಾಗ ಅವರು ಏನು ಹೇಳ್ತಾರೆ ಅದು ಹಾಕ್ಕೊಂಡು ಹೋಗ್ಬಿಡುತ್ತೆ. ಯಾಕಂದರೆ ನಂಬರ್ ಆಫ್ ವೋಟ್ ಜಾಸ್ತಿ ಆಗ್ಬಿಡ್ತಾವೆ, ಅಲ್ಲಿ ಸಂಸದರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ದಕ್ಷಿಣದ ರಾಜ್ಯಗಳು ವಿರೋಧಿಸುವುದು ತಾರ್ಕಿಕ ಮತ್ತು ನ್ಯಾಯಬದ್ಧ ವಿರೋಧ. ಅದು ನೀವು ಹೇಳಿದ್ದಕ್ಕೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಕೊಂಡ್ವಿ ನಾವು, ನಮಗೆ ಶಿಕ್ಷೆ ಕೊಡ್ತೀರಾ ನೀವು ಹೀಗೆ ಅಂತ. ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಇಲ್ಲ ಜನಸಂಖ್ಯೆ ಆಧಾರದ ಮೇಲೆ 2011ರ ಜನಗಣತಿ ಆಧಾರದ ಮೇಲಲ್ಲ, ಎಲ್ಲ ಕಡೆನೂ 50% ಜಾಸ್ತಿ ಮಾಡಿಬಿಡೋದು ಅಂತ. ಎಲ್ಲ ಕಡೆನೂ 50% ಜಾಸ್ತಿ. 100 ಇದ್ದದ್ದು 150 ಆಗುತ್ತಪ್ಪ, ನೀವು ಜನಸಂಖ್ಯೆ ನಿಯಂತ್ರಣ ಮಾಡಿರಿ, ಮಾಡದೇ ಇರಲಿ ಅಂತ. ಈ ರೀತಿಯಾಗಿ ಮಾಡಿದಾಗಲೂ ಕೂಡ ಉತ್ತರ ಪ್ರದೇಶ ವರ್ಸಸ್ ಕರ್ನಾಟಕ ಅಂತ ಚೆಕ್ ಮಾಡಿದ್ರೆ ಉತ್ತರ ಪ್ರದೇಶದಲ್ಲಿ 80 ಸ್ಥಾನಗಳಿದ್ದಾವೆ. 50% ಜಾಸ್ತಿ ಮಾಡಿದ್ರೆ 120 ಆದ್ರವರು. ನಮ್ಮಲ್ಲಿ 28 ಕ್ಷೇತ್ರಗಳಿದ್ದಾವೆ, 14 ಜಾಸ್ತಿ ಆಗುತ್ತೆ. 50% ಅಂತಂದರೆ 42 ಆಯಿತು.
ಗ್ಯಾಪ್ ಮೊದಲಿದ್ದದಕ್ಕೆ ಜಾಸ್ತಿನಾ ಈಗಿದ್ದದ್ದು ಜಾಸ್ತಿನಾ? ಈಗ ಆಗುವುದು ಜಾಸ್ತಿ, ಈಗಾಗೋ ಜಾಸ್ತಿ ಆಗತ್ತೆ. ಅದು ಒಂದು ವಾದ ಇದೆ. ಆದರೆ ರಾಜ್ಯಗಳ ಪ್ರಾತಿನಿಧ್ಯದ ಪ್ರಮಾಣ ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತ. ಪ್ರಾತಿನಿಧ್ಯದ ಪ್ರಮಾಣ ಅಂದರೆ ದೇಶದಲ್ಲಿರೋ ಒಟ್ಟು ಸಂಸದರ ಸಂಖ್ಯೆಯಲ್ಲಿ ದಕ್ಷಿಣದ 4 ರಾಜ್ಯಗಳ ಸಂಸದರ ಸಂಖ್ಯೆ 24% ಆಗ್ತಾ ಇತ್ತು ಮುಂಚೆ. ಲೋಕಸಭಾ ಕ್ಷೇತ್ರಗಳ ಹೆಚ್ಚಳದ ನಂತರವೂ ಅದು 24% ಆಗುತ್ತೆ ಅಂತ. ನೋಡಿ, ಅಲ್ಲಿ ವೇಟೇಜ್ ಇದೆ ನೋಡಿ, ಯಾವ್ಯಾವ ರಾಜ್ಯದ ಎಷ್ಟೆಷ್ಟು ವೇಟೇಜ್ ಇದೆ ನೋಡ್ಕೊಂಡು ಬಿಡಿ. ಇದು ಹೆಚ್ಚು ಕಡಿಮೆ ಆಗೋದಿಲ್ಲ, ಯಥಾ ಪ್ರಕಾರ ಉಳಿದುಕೊಳ್ಳುತ್ತೆ ಅನ್ನುವುದು ಇದು 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 ದಕ್ಷಿಣದ ರಾಜ್ಯಗಳದ್ದು. ಟೋಟಲ್ 24% ಇತ್ತಪ್ಪ ಪ್ರಾತಿನಿಧ್ಯ, ಈಗಲೂ 24% ಇರುತ್ತೆ. ಕರ್ನಾಟಕ ನೋಡಿ 5.15% ಇತ್ತು, 5.14% ಆಗುತ್ತೆ. ಆಂಧ್ರ 4.6% ಇದ್ದದ್ದು 4.65% ಆಗುತ್ತೆ. ತೆಲಂಗಾಣ 3.13% ಇದ್ದದ್ದು 3.18% ಆಗುತ್ತೆ. ಹೀಗೆಲ್ಲ ಲೆಕ್ಕ ಹಾಕಿದ್ರೆ 24% ಇದ್ದದ್ದು 24% ಆಗಿ ಉಳಿಯುತ್ತೆ. ಆದ್ದರಿಂದ ಯಾರಿಗೂ ಏನೂ ಅನ್ಯಾಯ ಆಗೋದಿಲ್ಲ ಅನ್ನುವ ವಾದ. ಇದು ಕ್ಷೇತ್ರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದಾಯಿತು. ಇನ್ನು ಮಹಿಳಾ ಮೀಸಲಾತಿ 33%. ಕರ್ನಾಟಕದ ಲೆಕ್ಕಾಚಾರ ನೋಡಿ ನೀವು, ಈಗ ನಮ್ಮಲ್ಲಿ 28 ಜನ ಸಂಸದರುಗಳಿದ್ದಾರೆ, ಪಾರ್ಲಿಮೆಂಟ್ ಮೆಂಬರ್ಗಳು 28 ಜನ. 50% ಹೆಚ್ಚಳ ಅಂದರೆ 14 ಜಾಸ್ತಿ ಆಯಿತು, ಟೋಟಲ್ 42 ಆಯಿತು. ಈ 42ರಲ್ಲಿ 33% ಮಹಿಳೆಯರು. ಎಷ್ಟು ಜನ ಮಹಿಳೆಯರಾದರು? 14 ಜನ ಮಹಿಳೆಯರು. ಈ ಟೋಟಲ್ ಲೆಕ್ಕಾಚಾರನೇ ಹೆಂಗಿದೆ ರೀ ಇದು. ಈಗ ಗಣಮಕ್ಕಳಿಗೆ ಬೇಜಾರಾಗಬಾರ್ದು ನೋಡಿ, 243 ಇದ್ದದ್ದು 850 ಆಗತ್ತೆ. 280 33% ನಂಗೆ ಹಿಡಿದ್ರೆ 280 ಜನ ಮಹಿಳೆಯರಿಗೆ ಬಿಟ್ಕೊಟ್ಬಿಡೋದು ಕ್ಷೇತ್ರಗಳನ್ನು. ಗಂಡುಮಕ್ಕಳು ನಮಗೆ ಮುಂಚೆ ಎಷ್ಟಿದ್ವಲ್ಲ ಅಷ್ಟೇ ಇದ್ದಾವೆ ಈಗ ಅಂತ ಸಮಾಧಾನ ಮಾಡ್ಕೊಳ್ಳೋದು. ಕನಿಷ್ಠ 280 ಮಹಿಳೆಯರು ಸಂಸತ್ತಿನಲ್ಲಿರ್ತಾರೆ ಅಂದರೆ ತಪ್ಪಾಗತ್ತದು, ಟೆಕ್ನಿಕಲ್ ಎರರ್ ಆಗುತ್ತೆ. ಕರ್ನಾಟಕದಿಂದ 14 ಜನ ಮಹಿಳೆಯರು ಸಂಸದರಾಗಿ ಹೋಗ್ತಾರೆ ಅಂದರೆ ಟೆಕ್ನಿಕಲಿ ತಪ್ಪದು. ಕನಿಷ್ಠ 14. ಉಳಿದ 28 ಕ್ಷೇತ್ರಗಳು ಜನರಲ್ ಕ್ಯಾಟಗರಿ, ಅಲ್ಲಿಯೂ ಸ್ಪರ್ಧಿಸುವ ಹಕ್ಕು ಮಹಿಳೆಯರಿಗಿರುತ್ತೆ. ಅಲ್ಲಿ ಉಳಿದ ಪುರುಷರ ಜೊತೆಗೆ ಸ್ಪರ್ಧೆ ಮಾಡಬೇಕಾಗತ್ತಷ್ಟೇ. ಈ 14ಕ್ಕೆ ಪುರುಷರು ಬರಂಗಿಲ್ಲ. ಅಲ್ಲಿಗೆ ಕರ್ನಾಟಕದಿಂದ ಕನಿಷ್ಠ 14 ಮಹಿಳೆಯರು ಸಂಸತ್ತಿಗೆ ಹೋಗ್ತಾರೆ 2029 ಚುನಾವಣೆಯಲ್ಲಿ. ಟೋಟಲ್ 42 ಜನ ಸಂಸದರು ಕರ್ನಾಟಕದಿಂದ ಹೋಗ್ತಾರೆ. ದೇಶದಾದ್ಯಂತ 250 ಜನ ಸಂಸದರುಗಳಾಗ್ತಾರೆ. ಅವರ ಪೈಕಿ 280 ಮಹಿಳೆಯರೇ ಇರ್ತಾರೆ. ಈಗ 74 ಜನ ಮಹಿಳಾ ಸಂಸದರು ಇರೋದು. 74 ಜನ ಮಹಿಳಾ ಸಂಸದರು ಇರೋದೀಗ 13% ಇದೆ. ಈಗ ಯಾವುದೇ ಕಾನೂನಿಲ್ಲ, ನಿಯಮಗಳಿಲ್ಲ, ಇಷ್ಟು ಕೊಡಲೇಬೇಕು, ಇದು ಮಹಿಳೆಯರಿಗೆ ರಿಸರ್ವ್ಡ್ ಅಂಥದ್ದು ಏನೂ ಇಲ್ಲ. 13% ಇದೆ. ಕಾನೂನು ಬಂದ ನಂತರ ಅದು 33% ಆಗುತ್ತೆ. ಕಾಂಗ್ರೆಸ್ನವರು ಮಹಿಳಾ ಮೀಸಲಾತಿಯ ಕ್ರೆಡಿಟ್ ನಮಗೆ ಸಿಗಬೇಕು, ನಾವು 2010ರಲ್ಲೇ ಟ್ರೈ ಮಾಡಿದ್ವಿ, ಅದರ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಕ್ಕೆ ಬಿಡಲ್ಲ ಅಂತಿದ್ದಾರೆ. ಜೋರು ಚರ್ಚೆ ಇವತ್ತು, ಎಲ್ಲ ತೋರಿಸ್ತಾ ಕೂತ್ಕೊಂಡ್ರೆ 1 ತಾಸು ಅದರಲ್ಲೇ ಹೋಗ್ಬಿಡುತ್ತೆ. ಕೆ ಸಿ ವೇಣುಗೋಪಾಲ್, ಅಮಿತ್ ಶಾ ಅವರೆಲ್ಲ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. Here one is the constitution bill, very clearly one is the constitution bill, and other 2 is not a constitution bill. Clubbing both together will not be a good practice, sir. We cannot allow it, sir. Here one is the. इससे 2023 से पहले 5 बार महिला आरक्षण पर विभिन्न प्रकार के कानून लाए गए हैं. इस बार तो प्रधानमंत्री मोदी जी उन्होंने एक सशक्त कदम लिया है, इस बार हो जाएगा. उस समय भी ऐसी बातें थी कि हमारी पार्टी कांग्रेस पार्टी महिला आरक्षण के पक्ष में है, पर कृपया महिला आरक्षण को आप सरल करिए ताकि महिला आरक्षण जिस समय कानून पारित हो उसी समय लागू हो जाए. और 500 जो हमारे 543 है लोकसभा की जो वर्तमान जो हमारी ताकत है उस पर लागू हो जाए, उसको परिसीमन के साथ मत जोड़े. उस समय भी ये बात कही, आज भी हम ये बात कह रहे हैं. उस समय भी हमने ये बात कही थी. लोकसभा में आदरणीय हमारी कांग्रेस दल की नेत्री श्रीमती सोनिया गांधी जी ने यही बात कही थी कि हम महिला आरक्षण के पक्ष में हैं, पर इसको आप परिसीमन के साथ मत जोड़िए. और अगर आप महिला आरक्षण आप वर्तमान उस समय में
2024 के इलेक्शन में ही लागू करिए, उस समय भी हमने ये गुहार की। उस समय हमको आदरणीय गृह मंत्री जी ने कहा कि नहीं, डिलिमिटेशन कमीशन करना पड़ेगा। माननीय अध्यक्ष जी, ये जो 3 बिल, एक संविधान संशोधन और 2 बिल सदन के सामने अभी प्रस्तुत किए हैं, उसमें से संविधान संशोधन करने के बाद महिला आरक्षण को लॉजिकल एंड ले जाने के लिए ये 2 कानून जरूरी है, इसलिए 2 कानून साथ में लाए गए। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.